ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಅಣ್ಣಾ ಟಿ ಎ ನಾರಾಯಣಗೌಡರ ಆದೇಶದಂತೆ ನಾಡಿನ ಉದ್ದಗಲಕ್ಕೂ ನೆಲ ಜಲ ಭಾಷೆ ವಿಚಾರವಾಗಿ ಧ್ವನಿ ಎತ್ತಿದ್ದೀವಿ. ಹಾಗೇನೇ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣನ ಆದೇಶದಂತೆ ನಾಡಿನ ಜಲವಂತ ಸಮಸ್ಯೆಗಳಾದಂಥ ರೈತ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿ ಸಮಸ್ಯೆ ಇರ್ಬೋದು, ಕಾರ್ಮಿಕ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆಗಳಿದ್ದಾಗ ನಮಗೆ ದೂರನ್ನು ಕೊಟ್ಟಾಗ ನಾವು ಅಣ್ಣನ ಆದೇಶದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಭಾಗದಲ್ಲೂ ಭಾಗವಹಿಸಿ ಅವರಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ನಾವು ಅವತ್ತಿಂದ ಕೆಲಸ ಮಾಡ್ಕೊಂಬರ್ತಾಯಿದ್ವಿ. ಇವತ್ತು ಸಹ ನಾವು ಅದೇ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲಿ 25-30 ವರ್ಷಗಳಿಂದ ಕಾಯ ವಾಚ ನಿಷ್ಠೆ ಮನಸ್ಸು ಅಂಥೇಳಿ ನಮ್ಮ ಕಾರ್ಮಿಕರು ಕೆಲಸ ಮಾಡ್ಕೊಂಡು ಬಂದಿದ್ದಂಥವ್ರಿಗೆ ಇವತ್ತು ಏಕಾಏಕಿ ಹೊರಗುತ್ತಿಗೆ ಅಂತೇಳ್ಬಿಟ್ಟು ಒಂದು ಕಾನೂನನ್ನು ಮಾಡಿ ಅವ್ರನ್ನ ಬೀದಿಗೆ ತಳ್ಳುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಮನೆ ಮಠ ಮಕ್ಕಳು ಎಲ್ಲ ಸೇರಿ ಬೀದಿ ಪಾಲಾಗ್ತಾ ಇದ್ದಾರೆ. ಅವ್ರು ಯಾವುದಕ್ಕೂ ಅಂಜಿದೆ ಸ್ವಾಮಿ ಇದ್ದರೆ ನಮಗೆ ಏನು RF 63 F ಈ ಕಾನೂನು ಅಡಿಯಲ್ಲೇ ನಾವು ಅವತ್ತಿಂದ ಸಂಬಳ ತಗೊಂಡಿದ್ವಿ. FSC 63 ಅಡಿಯಲ್ಲಿ ನಾವು ಅವತ್ತಿಂದ ಸಂಬಳ ತಗೊಂಡಿದ್ವಿ. ಮುಂದೇನೂ ಸಹ ನಾವು ಅದರಲ್ಲೇ ಇರ್ತೀವಿ. ಅವರು ಸಂಬಳ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಅಲ್ಲಿ ನಿಂತು ಕಾಯ ವಾಚ ಮನಸ ಕೆಲಸ ಮಾಡ್ತೀವಿ. ಅದು ಬಿಟ್ಟು ನಾವು ಹೊರಗುತ್ತಿಗೆ ಹೋಗೋದಿಲ್ಲ ಅಂತೇಳ್ಬಿಟ್ಟು ಅವ್ರು ಇವತ್ತು ಶಬ್ದ ಮಾಡಿ ಇಲ್ಲಿ ಒಂದು ಹೋರಾಟವನ್ನು ನಂಬ್ಕೊಂಡಿದ್ರು. ಆ ವಿಚಾರವಾಗಿ ನಮಗೆ ಗೊತ್ತಾದಂಥ ನಮ್ಮ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಅವರಿಂದ ಈ ಮಾಹಿತಿ ಸಿಕ್ತು ನಮಗೆ. ಹಾಗಾಗಿ ಹಣ ಇದಕ್ಕೇನಾದರೂ ಒಂದು ನ್ಯಾಯ ಕೊಡಬೇಕಂತಂದಾಗ ನಾವು ಇಲ್ಲಿಗೆ ಬಂದು ಕೇಳೋದನ್ನು ಅವರ ಅಹವಾಲು ಸಾಕಷ್ಟು ಇತ್ತು. ಆವತ್ತು ಏನು 93-94ರಿಂದ ಕೆಲಸ ಮಾಡ್ಕೊಂಡು ಬಂದಂಥ ಏನು ನಮ್ಮ ಕಾರ್ಮಿಕರಿದ್ದಾರೆ 25-30 ವರ್ಷಗಳಾಗಿದೆ. ರಾಜ್ಯದಲ್ಲಿ ಉದ್ಯೋಗಕ್ಕೂ ಕೆಲಸ ಮಾಡ್ಕೊಂಡು ಬಂದಂಥ ಅವ್ರಿಗೆ 2012-13ರಲ್ಲಿ ಎಲ್ರಿಗೂ ಸಹ ಪರ್ಮೆಂಟ್ ತಗೊಂಡ್ರು. ನಮ್ಮ ಕಾರ್ಮಿಕರಿಗೆ ಮಾತ್ರ ಪರ್ಮೆಂಟ್ ತಗೊಳ್ಳಿಲ್ಲ. ಕಾರಣ ಏನಂತಂದರೆ ಅವತ್ತು ಮೂಗಿಗೆ ತುಪ್ಪ ಸವರೋ ಅಂತ ಕೆಲಸ ಮಾಡಿದ್ರು. ಅದನ್ನೇ ನಂಬ್ಕೊಂಡು ಬಂದಂಥ ಇವತ್ತು ನಮ್ಮ ಕಾರ್ಮಿಕರು ಇವತ್ತು ಬೀದಿ ಪಾಲಾಗಿದ್ದಾರೆ. ಯಾವ ರೀತಿ ಬೀದಿ ಪಾಲಾಗಿದ್ದಾರೆ ಅಂತಂದರೆ ಅವತ್ತು ಹೇಳಿದ್ರು ಇವರು ನಮ್ಮವ್ರಿಗೆ ಕೆಲಸ ಮಾಡೋ ಅಂಥ ನೌಕರರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಇವರಿಗೆ ನಿಮ್ಮನ್ನು ಪರ್ಮೆಂಟ್ ಮಾಡ್ತೀವಿ, ನೀವು ಇಲ್ಲೇ ಇರಿ ಅಂತ ಹೇಳಿದ್ರು. ಅದನ್ನೇ ನಂಬ್ಕೊಂಡು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಬಂದರು. ಆ ವಿಚಾರವಾಗಿ ಯಾವತ್ತೂ ನಮಗೆ ಅನ್ಯಾಯ ಆಗಬಾರ್ದು ಅಂತೇಳ್ಬಿಟ್ಟು ಅವರು ಒಂದು ಹೋರಾಟವನ್ನು ನಂಬ್ಕೊಂಡಾಗ ಅವ್ರಿಗೆ ಇವತ್ತು ನ್ಯಾಯ ಕೊಡಿಸ್ಬೇಕಂತ ನಾವು ಬಂದಿದ್ವಿ. ಏನಾವತ್ತು 2013-14ರಲ್ಲಿ ಇವರಿಗೆ ಪರ್ಮೆಂಟ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ರಾತ್ರೋರಾತ್ರಿ ಒಂದು ಭರವಸೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಸಂಬಳ ಕಟ್ ಮಾಡೋದಿಲ್ಲ, ₹1 ನಾವು ಸಂಬಳ ಕಟ್ ಮಾಡೋದಿಲ್ಲ, ನಿಮಗೆ ಹೊರಗುತ್ತಿಗೆಯಲ್ಲಿ ನಾವು ಸಂಬಳವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲೂ ಮತ್ತೆ ಮೋಸ ಮಾಡ್ತಾರೆ ಅನ್ನೋದು ನಮಗೆ ಸತ್ಯಾಂಶವಾಗಿ ಎದುರುಗಡೆ ಕಾಣ್ತಾ ಇದೆ. ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ ಇವತ್ತು ರಾತ್ರೋರಾತ್ರಿ ಊರಿಗೆ ಏನು ಹೊರಗುತ್ತಿಗೆ ಮೇಲೆ ನೀವು ಕೆಲಸ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ಅವರು ಹೊರಗುತ್ತಿಗೆಯವರು ಇವ್ರ ಹತ್ರ ಕೆಲಸ ಮಾಡೋ ಅಂತ ಅವರು ಇನ್ನೊಂದಷ್ಟು ಹೊಡೆಯೋದಕ್ಕೆ, ಭ್ರಷ್ಟಾಚಾರಕ್ಕೆ ನಾಂದಿ ಆಡೋದಕ್ಕೆ ಹೊರಗುತ್ತಿಗೆ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತೇಳ್ಬಿಟ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎದ್ದು ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಮುಂದೆನೂ ಇವರು ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ಅವರು ಸಹ ಶಬ್ದ ಮಾಡಿ ಇಲ್ಲೇ ಹೋರಾಟ ಮಾಡ್ತಾರೆ. ಅವ್ರ ಜೊತೆಯಲ್ಲೇ ನಾವು ಸದಾ ಕೈ ಜೋಡಿಸ್ವಿ. 2012ರಲ್ಲಿ ಒಂದು ಸಾರಿ ಆದೇಶ ಬಂತು, ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇವ್ರನ್ನ ಪರ್ಮನೆಂಟ್ ಮಾಡಿ, ಅಂದರೆ ಸರ್ಕಾರಿ ಪರ್ಮನೆಂಟ್ ಅಲ್ಲ, ಸರ್ಕಾರಿ ನೌಕರನ ಥರ, ಸರ್ಕಾರಿ ನೌಕರ ಅಲ್ಲ, ಸರ್ಕಾರಕ್ಕೆ ಏನೇನು ಸವಲತ್ತು ಸರ್ಕಾರಿ ನೌಕರನ್ನ ಕೊಡುತ್ತಾರೆ ಅದನ್ನು ಕೊಡಿ ಅಂತೇಳಿ ಒಂದು ಆದೇಶ ಮಾಡಿದ್ರು. ಅದರಲ್ಲಿ ಸೇರಿಸಿ ಅಂತ ಹೇಳಿದ್ರು. ಅದರಲ್ಲಿ ಏನು ಮಾಡಿದ್ರು ಇವರು, ನಾವು 10 ವರ್ಷ 20 ವರ್ಷ ಕೆಲಸ ಮಾಡೋದು ನಿಜ ಅಂತೆ, ಅದು ದಾಖಲಾತಿ ಇಲ್ಲಂತೆ. ನಾವು ಕೆಲಸ ಮಾಡೋದು ನಿಜನಂತೆ, ಇವ್ರು ಹೇಳೋದು ಅಧಿಕಾರಿಗಳು ದಾಖಲಾತಿಗಳು ಕೊರತೆ ಇದೆ, ನಾವೇನು ಮಾಡೋಣ, ದಾಖಲಾತಿ ಮಾಡೋಕ್ಕೆ ನಾವು ಅವರ ಸರ್ ಮಾಡೋದು, ನಮ್ಗೆ ಕೆಲಸ ಮಾಡೋದು ಗೊತ್ತು, ದಾಖಲಾತಿ ಮಾಡೋದು ನಮಗೆ ಗೊತ್ತಿಲ್ಲ. ಅವ್ರು ನಮ್ಮ ಹೆಸರಲ್ಲಿ ಡ್ರಾ ಮಾಡಿದ್ರು, ಇನ್ನೊಬ್ಬರ ಹೆಸರಲ್ಲಿ ಡ್ರಾ ಮಾಡಿದ್ರು, ನಮ್ಮ ಕೈಯಲ್ಲಿ ಸಂಬಳ ಕೊಡ್ತಿದ್ರು. 2010ರಿಂದ ಈಚೆಗೆ ನಮಗೇನು ಬ್ಯಾಂಕಲ್ಲಿ ಸಂಬಳ ಹಾಕಿದ್ರು, ಇದೇ ಥರ ಹೋರಾಟ ಮಾಡಿದಾಗ ಅಲ್ಲಿಂದ ಈಚೆಗೆ ನಮ್ಮದು ರೆಕಾರ್ಡ್ ಕರೆಕ್ಟಾಗಿದೆ, ಇಲ್ಲಿವರೆಗೂ ಕರೆಕ್ಟಾಗಿದೆ. ಅಪ್ ಟು ಡೇಟ್ 25 ಮಾರ್ಚ್ವರೆಗೂ ಕರೆಕ್ಟಾಗಿ ಮಾಡ್ಕೊಂಡೇ ಬಂದಿದ್ದಾರೆ. 25 ಮಾರ್ಚಿಂದ ಈಚೆಗೆ, ಏಪ್ರಿಲಿಂದ ಈಚೆಗೆ ಹೊರಗುತ್ತಿಗೆ ಮಾಡ್ತೀವಿ ಅಂತೇಳಿ ಇವರು ಹೊರಟಿರೋದು. ಇದು ನಮಗೆ ಬೇಕಾಗಿಲ್ಲ ಸರ್. ನಮಗೆ ಅವ್ರು ಪರ್ಮನೆಂಟ್ ಮಾಡದೇ ಇದ್ರೂ ಸಹ ಪರವಾಗಿಲ್ಲ. ನಮಗೇನೋ FSC 63 ನಮೂನೆ ಏನು ಹೇಳುತ್ತೆ ಅದರಲ್ಲೇ ನಮ್ಗೆ ಸಂಬಳ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋದರೆ ಸಾಕು ಸರ್. ನಮಗೆ 2011ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮೂನೆ 63ಯಲ್ಲಿ 63ರಲ್ಲಿ ಇವ್ರಿಗೆ ದಿನಗೂಲಿ ದರದಲ್ಲಿ ಸಂಬಳವನ್ನು ಕೊಡಬೇಕು ಅಂತ ಇರುತ್ತೆ. ಇವಾಗ ಸಡನ್ನಾಗಿ ಇನ್ನೊಂದು ಸುತ್ತಲೇ ಹೊರಡಿಸ್ತೀರ ನೀವು, ಯಾವುದೇ ESI PF ಕೊಡೋದಿಲ್ಲ ನಿಮಗೆ, ನಿಮ್ಮ ಗುತ್ತಿಗೆದಾರರು ಏನಿದೆಯೋ ಅದನ್ನೇ ಸಂಬಳದಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ನು ಗುತ್ತಿಗೆದಾರ ಏನು ಮಾಡ್ತಾನೆ, ಗುತ್ತಿಗೆದಾರ ಬರ್ತಾನೆ, ಗುತ್ತಿಗೆದಾರ ಅಂಡರಲ್ಲಿ ಇವರಿದ್ದಾಗ ಏನು ಮಾಡ್ತಾರೆ, ಗುತ್ತಿಗೆದಾರನ ಮಾತು ಕೇಳಲಿಲ್ಲ ಅಂದಾಗ ಏನು ಮಾಡ್ತಾರೆ, ಇವರು ತೆಗಿತಾರೆ, ಬೇರೆಯವ್ನು ಹಾಕ್ಕೊಂತಾನೆ. ಅವ್ನು ಹೋಗ್ಬಿಟ್ಟು ಅಲ್ಲಿ ಗಂಧದ ಮರನೋ ಇನ್ನೊಂದು ಗಾಂಜಾನೋ ಬೆಳೆಸ್ಕೊಂಡು ಅವ್ನು ಆರಾಮಾಗಿ ಅವ್ನ ಜೀವನ ಅವ್ನು ನಡೆಸ್ಕೊಂಡು ಹೋಗ್ತಾನೆ. ಇವ್ರು ಅವತ್ತಿಂದ ಮಾಡ್ಕೊಂಡು ಬರ್ತಾ ಇರೋರು ಏನಕ್ಕೆ, ಇವ್ರು ಗುತ್ತಿಗೆ ಕೊಡೋ ಅಂಥ ಉದ್ದೇಶ ಏನು, ಹುನ್ನಾರ ಏನಿದೆ? ಆಯಿತು, ಈಗ ಒಂದು ಯಾವುದೇ ಒಂದು ನ್ಯಾಯಾಲಯದಲ್ಲಿ ಮರಣದಂಡನೆಗೂ ಕೂಡ ಇಷ್ಟು ದಿನ ಅಂತ ಅವಕಾಶ ಇರುತ್ತೆ. ಅಂಥದ್ರಲ್ಲಿ ಇವರು ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇರೋವಂಥವ್ರಿಗೆ ನೀವು ಸಡನ್ನಾಗಿ ರಾತ್ರಿ 9 ಗಂಟೆಗೆ ಹೋಗ್ಬಿಟ್ಟು ನೀವು ಸಿಗ್ನೇಚರ್ ಹಾಕ್ಸ್ಕೊಂಡು ಬಂದ್ಬಿಟ್ಟು ಇವ್ರಿಗೆ ತೆಗೆದಿದ್ದೀವಿ ನಿಮಗೆ ಹೊರಗುತ್ತಿಗೆ ಮುಖಾಂತರ ಮಾಡಿ ಅಂತ ಹೇಳಿದ್ರೆ ಉದ್ದೇಶ ಏನು?
ಅಂದರೆ ಏನು ಇಲ್ಲೇನಾದರೂ ಬಂದು ನೀವು ಗಿಂದ ಮಾರ್ಕೊಂಡು ಹೋಗೋವಂಥ ಉದ್ದೇಶ ಇದೆಯಾ? ಇಲ್ಲ ಈಗ ಏನಾಗಿದೆ ಅಂತೇಳಿದ್ರೆ, ಮೊದಲಿಗೆ ಹೇಳೋದೇನು ಅಂತೇಳಿದ್ರೆ, ರೈತರಿಗೆ ಬ್ರೋಕರಿಸಮ್ ಇರಬಾರ್ದು ಅಂತೇಳ್ಬಿಟ್ಟು ಇವರು ಇವಾಗ ರೈತರು ಅನ್ನೋದಕ್ಕೆ ಇವ್ರದ್ರಲ್ಲಿ ಏನು ಕಮ್ಮಿ ಇದೆ? ಇವ್ರಿಗೆ ಅವರು ಬೆಳೆ ಬೆಳೀತಾರೆ, ಇವರು ಬೆಳೆ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಕಾಡು ಬೆಳೆಸ್ತಾ ಇದ್ದಾರೆ. ಇವ್ರಿಗೆ ಈ ಥರ ಉದ್ದೇಶ, ಈ ಥರ ಹುನ್ನಾರ ಮಾಡೋದು ಸರಿಯಲ್ಲ ಅಂತೇಳ್ಬಿಟ್ಟು ಹೇಳ್ತೀವಿ. ಮತ್ತು ಇದ್ರಿಗೆ ಏನಿದೆ, ಇವ್ರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ, ಈ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ. ಇವತ್ತು ಇವ್ರು 14 ಜನ ಇದ್ದಾರೆ, ನಾಳೆ 400 ಜನ ಆಗ್ತಾರೆ. ಏನು ಶಾಂತಿಯುತ ಹೋರಾಟ ಇದೆ, ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ಅವರಿಗೆ ತಂದಿರೋ ಪಿತ್ತಿರು ಏನಂದರೆ ಸರ್, ಈಗ ಸರ್ಕಾರದಿಂದ ಬರುವಂಥ ನೇರ ಹಣನ ನಮ್ಮ ಅಕೌಂಟಿಗೆ ಜಮಾ ಮಾಡೋದ್ರಿಂದ ಅಧಿಕಾರಿಗಳಿಗೆ ಇದರಲ್ಲಿ ತಿನ್ನಕ್ಕೆ ಅವಕಾಶಗಳು ಲಾಭ ಇಲ್ಲ. ಹಾಗಾಗಿ ಏನು ಮಾಡ್ತಾರೆ, ಈಗ ಹೊರಗುತ್ತಿಗೆ ಹಾಕಿದ್ರೆ 10 ಜನ ಮಾಡೋ ಕೆಲಸದಲ್ಲಿ 5 ಜನ ತೊಗೊಂಡು 10 ಜನದ್ದು ಕೆಲಸ ತೊಗೊಂಡು ಇನ್ನು ಉಳಿಕೆ ಹಣನ ಇವರು ಲಪ್ಟಾಯಿಸೋಕ್ಕೆ, ಇವ್ರು ತಿನ್ನೋಕ್ಕೆ ನಮ್ಮನ್ನು ಹೊರಗುತ್ತಿಗೆ ಹಾಕ್ತಾಯಿದ್ರು ಸರ್. ನಾವು ಸುಮಾರು 20-25 ವರ್ಷದಿಂದ ಕೆಲಸ ಮಾಡಿ ಇವತ್ತು ಹೊರಗುತ್ತಿಗೆ ಹಾಕಿಬಿಟ್ರೆ ನಮ್ಮ ನೌಕರೆಲ್ಲ ಅನ್ಯಾಯ ಆಗುತ್ತೆ ಸರ್. ಬೀದಿಗೆ ಬಿದ್ದಿದ್ದೀವಿ. ಇವತ್ತು ಬೆಳಗ್ಗಿಂದ ಸೌಜನ್ಯಕ್ಕೆ ಒಂದು ಸಾರಿ ನಿಮ್ಮ ಕಷ್ಟ ಸುಖ ಅಂತ ಬಿಟ್ಟು ಕೇಳಕ್ಕೆ ಬಂದಿಲ್ಲ ಸರ್. ಫಸ್ಟು ಮುಂಚೂಣಿ ಸೇವಕರಾಗಿ ನಾವು ಕೆಲಸ ಮಾಡೋದು ಇಲಾಖೆಯಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬೆಂಕಿ ಬಿತ್ತು ಅಂದರೆ ಫಸ್ಟ್ ಹಾರ್ಸಕ್ಕೆ ಹೋಗೋದು ನಮ್ಮನ್ನು ಕಳಿಸ್ತಾರೆ ಸರ್. ನಮಗೆ ಇದುವರೆಗೂ ಒಂದು ವಸ್ತ್ರಗಳಾಗಲಿ, ಬಟ್ಟೆ ಆಗಲಿ, ಶೂ ಆಗಲಿ ಏನು ಕೊಡಿಸಲ್ಲ. ಆದರೂ ನಮ್ಮ ಬರೋ ಸಂಬಳದಲ್ಲೇ ನಾವು ಬಟ್ಟೆ ತೊಗೊಳ್ಳೋದು, ನಾವು ಶೂ ತೊಗೊಂಡು ಫಸ್ಟು ನಾವು ಇನ್ಫಾರ್ಮೇಷನ್ ಮಾಡಿ ನಾವು ಬೆಂಕಿ ಹಾರಿಸಿದ ಮೇಲೆ ಇವ್ರು ಬಂದು ಫೋಟೋ ಶೂಟ್ ಮಾಡ್ಕೊಬಂದು ಇಲಾಖೆಗೆ ಕಳಿಸ್ತಾರೆ. ಇಲಾಖೆಗೆ ಇವ್ರು ಕಳಿಸೋದೇನಪ್ಪ ಅಂದರೆ, ನಾವು ಹೋಗಿ ಅಲ್ಲಿ ಬೆಂಕಿ ಹಾರಿಸಿದ್ವಿ ಅಂತ. ಬೆಂಕಿ ಹಾರಿಸಿರೋರು ನಾವು ಸರ್. ಫೋಟೋ ಶೂಟ್ ಮಾಡಿಕೊಂಡು ಇವ್ರು ದುಡ್ಡನ್ನು ಮತ್ತೆ ಅದನ್ನು ಮಾಡ್ತಾರೆ ಸರ್. ಫೈರ್ ವಾಚರ್ ಅಂತ ತೊಗೊಳ್ತಾರೆ. ಫೈರ್ ವಾಚರ್ ತೊಗೊಳ್ಳಲ್ಲ ಸರ್, ನಮ್ಮ ಹತ್ರನೇ ಬೆಂಕಿ ಹಾರಿಸ್ಕೊಡ್ತಾರೆ. ಆ ಫೈರ್ ವಾಚರ್ ಬಂದಿರೋ ಹಣನ ಅಂತನ ಇವರೇ ತೊಗೊಳ್ತಾರೆ. ಇವ್ರು ಹೆಂಗೆ ತೊಗೊಳ್ತಾರೆ ಅಂದರೆ, ನೇರವಾಗಿ ನಮ್ಗೆ ಹಾಕಲ್ಲ, ಕಾಂಟ್ರಾಕ್ಟಿಗೆ ಹಾಕ್ತಾರೆ. ಫೈರ್ ವಾಚರ್ ತೊಗೊಂಡಿದ್ವಿ, ಕಾಂಟ್ರಾಕ್ಟ್ ಒಂದು 5 ಜನ ಫೈರ್ ವಾಚರ್ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ಫೈರ್ ವಾಚರ್ನ ತೊಗೊಂಡು ಇವರೇ ಸಾಮಿಲಾಗಿ ಈ ಎಲ್ಲ RFOಗಳಾಗಲಿ, ಫಾರೆಸ್ಟ್ ಆಗಲಿ, RF ಆಗಲಿ, SF ಆಗಲಿ, DF ಆಗಲಿ ಇವರು ಹಂಚ್ಕೊಬಿಡ್ತಾರೆ. ನಮ್ಮವರೆಗೂ ಗಮನಕ್ಕೆ ತರಲ್ಲ. ಹಂಗಾಗಿ ನಾವು ಕಾಂಟ್ರಾಕ್ಟಿಗೆ ಹೋದರೆ ಇದೇ ಥರ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಸಾಹೇಬ್ರಿಗೂ ಮನವಿ ಮಾಡಿ ನಾವು ಯಾವುದೇ ಕಾರಣಕ್ಕೆ ಹೊರಗುತ್ತಿಗೆ ಹೋಗಲ್ಲ ಅಂತೇಳ್ಬಿಟ್ಟು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮಗೆ ಕಾಡಲ್ಲಿ ಏನಾದರೂ ಸತ್ತೋಗಿದ್ದೀವಿ ಅಂತ ಹೇಳಿದ್ರು ಒಬ್ಬರು ಬಂದು ನೋಡಲ್ಲ ಸರ್. ನಾವು ಬೆಳಗಿಂದ ಸಾಯಂಕಾಲವರೆಗೂ ಕಾಡಲ್ಲಿ ಇರ್ತೀವಿ. ಅಟ್ಲೀಸ್ಟ್ ನಾವು ಫೋನ್ ಮಾಡಿದ್ರೆ ಇದೀವಿ ಅಂತೇಳ್ಬಿಟ್ಟು, ಇಲ್ಲ ಅಂದರೆ ನಮ್ಮ ಹೆಂಡತಿ ಮಕ್ಳಿಗೆ ಫೋನ್ ಮಾಡಿ ಹೇಳೋರು ಇಲ್ಲ. ಆ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡೋರು. ಇವತ್ತು ಹೊರಗುತ್ತಿಗೆ ತಳ್ಬಿಟ್ರೆ ಕಾಂಟ್ರಾಕ್ಟ್ ಒಂದು ಬರೋದೇ ಇಲ್ಲ ಸರ್. ವರ್ಷಕ್ಕೆ ಒಂದು ತಿಂಗಳಿಗೆ ಒಂದು ಸಾರಿ ಬಂದುಬಿಟ್ಟು ಸಂಬಳ ಕೇಳ್ತಾನೆ, ಸಂಬಳ ಹಾಕ್ತಾರೆ. ಕಾಂಟ್ರಾಕ್ಟ್ ಬರೋದೇ ಇಲ್ಲ. ನಾವು ಯಾರಿಗೆ ಹೋಗಿ ಕೇಳೋಣ ಸರ್? ಕಾಂಟ್ರಾಕ್ಟಿಗೆ ಹೋಗಿ ಕೇಳಿದ್ರೆ ನಮ್ಮ ನೌಕರಿಗೆ ಏನಾದರೂ ತೊಂದರೆ ಆಯಿತು ಅಂತ ಕೇಳಿದ್ರೆ ಇವ್ರಿಗೆ ಹೇಳ್ತಾರೆ, ಸರ್ ನಮ್ಮ ನೌಕರಿಗೆ ಅಲ್ಲಿ ಅನುಕೂಲ ಆಗಿದೆ, ಕರಡಿನೋ ಚಿರತೆನೋ ಏನೋ ದಾಳಿ ಮಾಡಿದ್ದೆ, ಬನ್ನಿ ಸರ್ ಅಂದರೆ, ನಾವು ನಮ್ದ್ರಲ್ಲಿ ಕೆಲಸ ಮಾಡ್ತಿಲ್ಲವಲ್ಲಪ್ಪ, ನೀವು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತೀರಾ, ಕಾಂಟ್ರಾಕ್ಟಿಗೆ ಹಾಕಿ ಅಂತ ಹೇಳ್ತಾರೆ. ಕಾಂಟ್ರಾಕ್ಟ್ ಒಂದೇ ಮಾತು ಹೇಳ್ತಾರೆ, ನಿಮ್ಮ ಇಲಾಖೆಯವರು ಬಂದು ನೋಡಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲ ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಇದೇ ಥರ ಅನ್ಯಾಯ ಇದೆ ಸರ್. ಕಾಂಟ್ರಾಕ್ಟ್ಗಳು ಅಧಿಕಾರಿಗಳು ತಪ್ಪಿಸ್ಕೊಳ್ಳೋಕ್ಕೆ RFO ಕಾಂಟ್ರಾಕ್ಟ್ ಮೇಲೆ ಹಾಕ್ತಾರೆ, ಕಾಂಟ್ರಾಕ್ಟ್ ತಪ್ಪಿಸ್ಕೊಳ್ಳೋಕ್ಕೆ ಅಧಿಕಾರಿಗಳ ಮೇಲೆ ಹಾಕ್ತಾರೆ. ಹಂಗಾಗಿ ನಮ್ಗೆ ಹೊರಗುತ್ತಿಗೆ ಹೋದರೆ ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಸರ್. ಹಂಗಾಗಿ